ರೀ, ಹ್ಮ್? ನನ್ನ ಫ್ರೆಂಡ್ ಹಂಸ ಗೊತ್ತಲ್ವಾ? ಅವ್ರ ಯಜಮಾನ್ರು ಹೊಸ ಕಾರ್ ತಗೊಂಡಿದಾರಂತೆ ರೀ. ನಮ್ಮ ಜೀವನದಲ್ಲಿ ಇರೋ ಬೈಕಿಗೆ ಸರ್ವಿಸ್ ಮಾಡ್ಸಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ, ಇನ್ನು ಕಾರ್ ಬೇರೆನಾ? ಇರೋ ಕೆಲ್ಸನೂ ಕಳ್ಕೊಂಡಿದ್ದೀರಾ. ಬಿಟ್ಟಿಯಾಗಿ ತಿರ್ಗಾಡೋದ್ ಬಿಟ್ರೆ ಇನ್ನೇನ್ರಿ ಮಾಡ್ತಾ ಇದ್ದೀರಾ ನೀವು? ಅದೆಲ್ಲ ಗೌತಮಿ, ನನ್ನ ಮಾತೊಂದ್ಸಲಿ ಕೇಳು. ಏನ್ ಹೇಳ್ತೀರಾ? ಬರೇ ಬುರ್ಡೆ ಬಿಡ್ತೀರಾ ಅಷ್ಟೇ ಅಲ್ವಾ? ಹಲೋ, ಏನ್ ಸರ್ ನಿಜನಾ? ಎಂತ ಗುಡ್ ನ್ಯೂಸ್ ಹೇಳಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಏನ್ ಅಷ್ಟೊಂದು ಖುಷಿ ಪಡ್ತಾ ಇದ್ದೀರಾ? ಇಷ್ಟು ವರ್ಷಗಳಿಂದ ನಮ್ ಲ್ಯಾಂಡ್ ಕೇಸ್ ನಡೀತಿತ್ತಲ್ಲ, ಇವತ್ತು ಆ ಲ್ಯಾಂಡ್ ಕೇಸ್ ನಾವು ಗೆದ್ದಿದೀವಿ. ಇನ್ಮೇಲಿಂದ ಆ ಲ್ಯಾಂಡ್ ಫುಲ್ಲು ನಮ್ದೆ. ಏನಿಲ್ಲ ಅಂತಂದ್ರು 2 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ಆ ಲ್ಯಾಂಡ್. 2 ಕೋಟಿ ರೂಪಾಯ? ಅಪ್ಪ, 2 ಕೋಟಿನ? ಎಂತ ಗುಡ್ ನ್ಯೂಸ್ ಹೇಳಿದ್ರಿ, ನನ್ ಬಂಗಾರ ಕಣ್ರಿ ನೀವು. ಇವಾಗ ನಿನ್ ಗಂಡ ನಿನಗ್ ಬಂಗಾರನಾ? ಇಲ್ಲಿವರೆಗೂ ನನ್ನ ಹತ್ರ ಕೆಲಸ ಇರ್ಲಿಲ್ಲ, 1 ರೂಪಾಯಿ ದುಡ್ಡು ಇರ್ಲಿಲ್ಲ, ಅದಕ್ಕೆ ನಿನಗೆ ನನ್ ಕಂಡ್ರೆ ಕೋಪ ಅಲ್ವಾ? ಆದ್ರೆ ಈಗ ನನ್ನ ಹತ್ರ ದುಡ್ಡು ಬಂತು, ಅದಕ್ಕೆ ನಿನ್ ಕಣ್ಣಿಗೆ ನನ್ ಬಂಗಾರ ಅಲ್ವಾ? ಬೇರೆ ಬಂಧಗಳ ಬಗ್ಗೆ ನಾನು ಮಾತಾಡಲ್ಲ. ಆದ್ರೆ ಗಂಡ ಹೆಂಡತಿ ಮಧ್ಯೆ ಇರ್ಬೇಕಾಗಿರೋ ಬಂಧ ಗಟ್ಟಿಯಾಗಿರ್ಬೇಕು ಅಂದ್ರೆ ಅವ್ರಿಬ್ರು ಮಧ್ಯೆ ಇರ್ಬೇಕಾಗಿರೋದು ದುಡ್ಡಿನ ವ್ಯವಹಾರ ಅಲ್ಲ, ಪ್ರೀತಿ ಮತ್ತೆ ನಂಬಿಕೆ. ನಾವು ಯಾವ ಕೇಸು ಗೆಲ್ಲಿಲ್ಲ, ಯಾವ ಲ್ಯಾಂಡು ಬರ್ಲಿಲ್ಲ. ಇದೆಲ್ಲ ಬೇಕು ಅಂತಾನೆ ಹೇಳಿದ್ದು. ಇವಾಗ ನಿನ್ಗೆ ನನ್ನ ಮೇಲಿರೋ ಪ್ರೀತಿ ಹೋಯ್ತಲ್ಲ? ಎಲ್ಲಾ ಹೆಂಡತಿದಿರು ಇದೇ ರೀತಿ ಇರ್ತಾರೆ ಅಂತ ನಾನು ಹೇಳಲ್ಲ, ಆದ್ರೆ ಕೆಲವರು ಮಾತ್ರ ಇದೇ ರೀತಿ ಇದ್ದಾರೆ. ಪ್ರೆಸೆಂಟ್ ಜನರೇಷನ್ ನಲ್ಲಿ ಈ ತರ ಘಟನೆಗಳು ತುಂಬಾನೇ ನಡೀತಾ ಇದೆ. ಅಂತವ್ರಿಗೋಸ್ಕರನೇ ಈ ವಿಡಿಯೋ.